ಅಧ್ಯಕ್ಷ ನಿಕೋಲಸ್ ಮಡುರೋ ಬಿಡುಗಡೆ ಆಗಲೇಬೇಕು. ಅಮೆರಿಕದ ಸುಂಕ ನೀತಿಗೆ ಧಿಕ್ಕಾರ. ಸ್ವತಂತ್ರ ದೇಶಗಳ ಅಸ್ತಿತ್ವ ಅಸ್ಥಿರಗೊಳಿಸುವ ಅಮೆರಿಕಕ್ಕೆ ಧಿಕ್ಕಾರ. ಸಾಮ್ರಾಜ್ಯಶಾಹಿ ಅಮೆರಿಕಗೆ ಧಿಕ್ಕಾರ. ಅಮೆರಿಕದ ಅಧ್ಯಕ್ಷ ಸರ್ವಾಧಿಕಾರಿ ಧೋರಣೆ ಅನುಸರಿಸಿರುವ ಟ್ರಂಪ್ಗೆ ಧಿಕ್ಕಾರ. ವೆನೆಜುವೆಲಾ ಮೇಲೆ ದಾಳಿ ಮಾಡಿರುವ ಅಮೆರಿಕದ ಸಾಮ್ರಾಜ್ಯಶಾಹಿಗೆ ಧಿಕ್ಕಾರ. ಸಿಪಿಐಎಂ ಜಿಂದಾಬಾದ್. ಸಾರ್ವಭೌಮ ದೇಶಗಳು ಉಳಿಯಲೇಬೇಕು. ಪ್ರಜಾಸತ್ತಾತ್ಮಕ ದೇಶಗಳು ಉಳಿಯಲೇಬೇಕು. ಪ್ರಜಾಪ್ರಭುತ್ವ ನೆಲೆಗೊಳ್ಳಲಿ. ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಸಾಮ್ರಾಜ್ಯಶಾಹಿ ಅಮೆರಿಕಗೆ ಧಿಕ್ಕಾರ. ಅಮೆರಿಕ ಮತ್ತು ಅಮೆರಿಕದ ಅಧ್ಯಕ್ಷ ಟ್ರಂಪ್ನ ಅತ್ಯಂತ ಹೀನವಾಗಿರ್ತಕ್ಕಂಥ ದುರಾಡಳಿತದಿಂದಾಗಿ ಮತ್ತು ವೆನಿಜುವೆಲಾದ ತೈಲ ಸಂಪತ್ತನ್ನು, ಕಚ್ಚಾ ತೈಲ ಸಂಪತ್ತನ್ನು, ಖನಿಜ ಸಂಪತ್ತನ್ನು ತನ್ನದಾಗಿಸ್ಕೊಳ್ಬೇಕು ಅಂತಕ್ಕಂಥ ಲಾಭದ ಉದ್ದೇಶದಿಂದ ಇವತ್ತು ವೆನಿಜುವೆಲಾದ ಅಧ್ಯಕ್ಷ ಮತ್ತು ಆತನ ಹೆಂಡತಿಯನ್ನು ಏಕಾಏಕಿಯಾಗಿ ಕಿಡ್ನ್ಯಾಪ್ ಮಾಡೋದ್ರ ಮೂಲಕ ಇವತ್ತು ಗೊತ್ತಿಲ್ಲದೆ ಇರತಕ್ಕಂಥ ಸ್ಥಳಕ್ಕೆ ತಗೊಂಡೋಗಿಟ್ಟಿದ್ದಾರೆ. ಇದು ಅಂತಾರಾಷ್ಟ್ರೀಯ ನೀತಿಗೆ ಮತ್ತು ಅಂತಾರಾಷ್ಟ್ರೀಯ ಒಪ್ಪಂದಕ್ಕೆ ಒಂದು ಸಾರ್ವಭೌಮವಾಗಿರ್ತಕ್ಕಂಥ ಜನತೆ ಚುನಾವಣೆಯ ಮೂಲಕ ಆಯ್ಕೆ ಮಾಡಿರ್ತಕ್ಕಂಥ ಒಂದು ದೇಶದ ಅಧ್ಯಕ್ಷನನ್ನು ಈಗ ಏಕಾಏಕಿ ಹೊತ್ಕೊಂಡು ಹೋಗ್ತಕ್ಕಂಥದ್ದು ಅತ್ಯಂತ ಅನ್ಯಾಯ. ಇದರ ವಿರುದ್ಧ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ CPIM ಹಾಸನದಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ನಾವು ಈ ಮೂಲಕ ಒತ್ತಾಯ ಮಾಡೋದು, ಅಮೆರಿಕ ಈ ನೀತಿಯನ್ನು ಕೈ ಬಿಡಬೇಕು, ಅಂತಾರಾಷ್ಟ್ರೀಯ ನೀತಿಗಳಿಗೆ ಅದು ತಲೆಬಾಗಬೇಕು, ದೊಡ್ಡಣ್ಣನ ಥರ ವರ್ತಿಸೋದನ್ನು ಬಿಟ್ಟು ಇವತ್ತು ವೆನಿಜುವೆಲಾದ ಅಧ್ಯಕ್ಷನ ಮತ್ತು ಅದರ ಹೆಂಡತಿಯನ್ನು ಬಿಡುಗಡೆ ಮಾಡಬೇಕು ಅಂತೇಳಿ ಈ ಮೂಲಕ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ನನ್ನ ಹೆಸರು HR ನವೀನ್ ಕುಮಾರ್, CPIMನ ಜಿಲ್ಲಾ ಕಾರ್ಯದರ್ಶಿ. ಇವತ್ತು ಹಾಸನ ನಗರದಲ್ಲಿ ಮಾರ್ಕ್ಸ್ವಾದಿ ಕಮ್ಯುನಿಸ್ಟ್ ಪಕ್ಷ ಅಮೆರಿಕ ವೆನಿಜುವೆಲಾ ರಾಷ್ಟ್ರದ ಮೇಲೆ ಮಾಡ್ತಾ ಇರ್ತಕ್ಕಂಥ ಅತ್ಯಂತ ದುರಾಡಳಿತವನ್ನು ಖಂಡಿಸಿ ಮತ್ತು ಸಾಮ್ರಾಜ್ಯಶಾಹಿ ಅಮೆರಿಕ ಇಡೀ ಜಗತ್ತಿನ ವಿವಿಧ ದೇಶಗಳ ಮೇಲೆ ಇದುವರೆಗೂ ಏನು ಆಕ್ರಮಣಗಳನ್ನು ನಡೆಸ್ಕೊಂಡು ಬಂದಿದೆ, ಈ ಎಲ್ಲ ನೀತಿಗಳನ್ನು ಖಂಡಿಸಿ ಇವತ್ತು ಪ್ರತಿಭಟನೆಯನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಮೊದಲಿಗೆ ಈ ಪ್ರತಿಭಟನೆಯಲ್ಲಿ ಬಂದು ಭಾಗವಹಿಸೋದ್ರ ಮೂಲಕ ಸಮಾಜವಾದದ ಕಡೆಗೆ ಮುಖವನ್ನು ಮಾಡಿರ್ತಕ್ಕಂಥ ಜನರು ಅಧಿಕಾರವನ್ನು ಜನರ ಕೈಗೆ ಕೊಡಬೇಕು ಅಂತೇಳಿ ಹೇಳ್ತಕ್ಕಂಥ ವೆನಿಜುವೆಲಾ ಅಂತಹ ಒಂದು ಪುಟ್ಟ ರಾಷ್ಟ್ರದ ಜೊತೆಗೆ ಭಾರತದ ಪ್ರಜೆಗಳು ಕೂಡ ನಾವು ನಿಮ್ಮ ಜೊತೆಗೆ ಇದ್ದೀವಿ ಅಂತೇಳಿ ಸೌಹಾರ್ದತೆಯನ್ನು ಮೆರೆಯೋದಕ್ಕೆ ಬಂದಿರ್ತಕ್ಕಂಥ ನಿಮ್ಮೆಲ್ಲರನ್ನು ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ. ಬಂಧುಗಳೇ, ಇವತ್ತು ವೆನಿಜುವೆಲಾದಲ್ಲಿ ಆಗ್ತಾ ಇರ್ತಕ್ಕಂಥ ಬೆಳವಣಿಗೆ ಇರಲಿ ಅಥವಾ ಅಮೆರಿಕ ತಗೊಳ್ತಾ ಇರ್ತಕ್ಕಂಥ ನೀತಿಗಳ ಬಗ್ಗೆ ಸೂಕ್ಷ್ಮವಾಗಿ ನಾವು ಸ್ವಲ್ಪ ಗ್ರಹಿಸೋದಕ್ಕೆ ಸಾಧ್ಯ ಆಗಬೇಕು. ಅಮೆರಿಕ ಸಾಮ್ರಾಜ್ಯಶಾಹಿ ಅದು ಇವತ್ತಿರ್ತಕ್ಕಂಥ ಟ್ರಂಪ್ನ ಅಧ್ಯಕ್ಷತೆಯ ನೇತೃತ್ವದಲ್ಲಿ ಮಾತ್ರ ಅಲ್ಲ, ಈ ಹಿಂದೆ ಅಮೆರಿಕಾದಲ್ಲಿ ಯಾರೆಲ್ಲ ಅಧ್ಯಕ್ಷರಾಗಿದ್ರು ಅವರು ಬೇರೆ ಬೇರೆ ದೇಶಗಳ ಮೇಲೆ ಯಾವ ರೀತಿಯಾಗಿರ್ತಕ್ಕಂಥ ದಾಳಿಗಳನ್ನು ನಡೆಸಿದ್ದಾರೆ, ಆ ದೇಶಗಳನ್ನು ಹೇಗೆ ನೋಡ್ಕೊಂಡಿದ್ದಾರೆ, ಹೇಗೆ ನಡೆಸ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಗ್ರಹಿಸಿದ್ರೆ ಗೊತ್ತಾಗುತ್ತೆ. ಅಮೆರಿಕ ಜಗತ್ತಿನ ಎಲ್ಲ ಸಂಪತ್ತನ್ನ ತಾನು ಮಾತ್ರನೇ ಅನುಭವಿಸಬೇಕು, ಜಗತ್ತಿನ ಎಲ್ಲ ಸಂಪತ್ತು ತನ್ನ ಹಿಡಿತದಲ್ಲೇ ಇರಬೇಕು, ಜಗತ್ತಿನ ಎಲ್ಲ ದೇಶಗಳು ನಾನು ಹೇಳ್ದಂಗೆ ಕೇಳಬೇಕು ಅಂತಕ್ಕಂಥ ಅತ್ಯಂತ ದುರಾಕ್ರಮಣ ನೀತಿಯನ್ನ ಅನುಸರಿಸ್ತಾ ಇರ್ತಕ್ಕಂಥದನ್ನ ನಾವು ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಗಮನಿಸಬಹುದು. ಬಂಧುಗಳೇ, ಇವತ್ತು ಅಮೆರಿಕ ವೆನಿಜುವೆಲಾ ಮೇಲೆ ಮಾಡಿರ್ತಕ್ಕಂಥ ಈ ದಾಳಿ ಇದೆ, ಇಲ್ಲಿ ಹಿಂದೆ ಅಮೆರಿಕ ಏನ್ ಹೇಳ್ತಾ ಇದೆ ಅಂತ ನೋಡಿದ್ರೆ, ಅಮೆರಿಕ ಹೇಳುತ್ತೆ ವೆನಿಜುವೆಲಾದ ಅಧ್ಯಕ್ಷ, ಆ ಅಧ್ಯಕ್ಷನು ಸೇರಿ ವೆನಿಜುವೆಲಾದ ಜನತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಡ್ರಗ್ಸ್ನ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ, ಡ್ರಗ್ಸ್ ದಂಧೆಯನ್ನು ಮಾಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರ ಅದನ್ನು ತಡೆಯೋದಿಕ್ಕೆ ಅಮೆರಿಕ ಈ ಕೃತ್ಯವನ್ನು ಕೈಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನಾವು ಒಬ್ಬ ಸಾಮಾನ್ಯ ನಾಗರಿಕರಾಗಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೊಂದು ಪ್ರಶ್ನೆ ಕೇಳಬೇಕು, ಸ್ವಾಮಿ ಆಯ್ತು ವೆನಿಜುವೆಲಾ ಡ್ರಗ್ಸ್ ವ್ಯಾಪಾರ ಮಾಡ್ತಾ ಇದೆ ಅಂತ ಇಟ್ಕೊಳ್ಳೋಣ, ವೆನಿಜುವೆಲಾ ಡ್ರಗ್ಸ್ ವ್ಯಾಪಾರ ಮಾಡಬಾರ್ದು ಅಂತೇಳಿ ಅದನ್ನು ತಡೆಗಟ್ಟೋದಕ್ಕೆ ನಿಮಗೆ ಅಧಿಕಾರ ಕೊಡ್ತಾರೆ ಯಾರು ಜಗತ್ತಲ್ಲಿ? ಅಮೆರಿಕ
ಮಾತ್ರ ಅಲ್ಲ, ಜಗತ್ತಿನ ವಿವಿಧ ರಾಷ್ಟ್ರಗಳ ನೀತಿಗಳನ್ನ ಕಂಟ್ರೋಲ್ ಮಾಡೋದಕ್ಕೆ ಅಂತೇಳಿ ಜಗತ್ತಿನ ಕೆಲವು ಅಂತಾರಾಷ್ಟ್ರೀಯ ಸಂಸ್ಥೆಗಳ ಒಪ್ಪಂದದ ಆಧಾರದ ಮೇಲೆ ಈ ಜಗತ್ತು ನಡೆಯುತ್ತೆ. ಆದ್ರೆ ಈ ಎಲ್ಲ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನ ಮೀರಿ ಇವತ್ತು ಅಮೆರಿಕ ಈ ಕೃತ್ಯವನ್ನ ಕೈಗೊಂಡಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ನಿಮಗೆ ಗೊತ್ತಿರಬೇಕು, ಅಮೆರಿಕಾದ ಸೆನೆಟ್ ಸದಸ್ಯರು ಬಹಿರಂಗವಾಗಿ ಇವತ್ತು ಮಾತಾಡಕ್ಕೆ ಶುರು ಮಾಡಿದ್ದಾರೆ. ಏನಂತ? ಅಮೆರಿಕಕ್ಕೂ ಒಂದು ಸಂವಿಧಾನ ಇದೆ. ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಸಂವಿಧಾನದ ಪ್ರಕಾರ ಅಮೆರಿಕ ದೇಶಕ್ಕೂ ಒಂದು ಸಂವಿಧಾನ ಇದೆ. ಆ ದೇಶ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡುತ್ತೆ. ಅಮೆರಿಕದ ಸೆನೆಟ್ ಹೇಳ್ತಾ ಇದ್ದಾರೆ, ನಮ್ಮ ದೇಶದ ಸಂವಿಧಾನ ಹಿಂಗೆ ಅಮೆರಿಕದ ಸೈನ್ಯ ಮತ್ತೊಂದು ಸೈನ್ಯದ ಮೇಲೆ ಅಥವಾ ಮತ್ತೊಂದು ದೇಶದ ಮೇಲೆ ಹೋಗಿ ದಾಳಿ ಮಾಡ್ತಕ್ಕಂಥದಕ್ಕೆ ಅವಕಾಶ ಮಾಡಿಕೊಡಲ್ಲ. ನಮ್ಮ ದೇಶದ ಸಂವಿಧಾನಕ್ಕೆ ವಿರುದ್ಧವಾಗಿ ಟ್ರಂಪ್ ಇಂಥ ಕೃತ್ಯವನ್ನ ಮಾಡಿದರೆ ನಾವು ಕೂಡ ಈ ಕೃತ್ಯವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಇವತ್ತು ಬಹಳ ಮುಖ್ಯವಾಗಿ ವೆನಿಜುವೆಲಾದ ಅಧ್ಯಕ್ಷನನ್ನ ಹೊಂದಿಸಿರೋದಾಗಿರ್ಲಿ ಅಥವಾ ದೇಶವನ್ನ ನಾನು ಹಿಡಿತದಲ್ಲಿ ತಗೊಳ್ತೀನಿ ಅಂತಕ್ಕಂಥ ನೀತಿ ದಾಳಿ ಮಾಡೋದಾಗಲಿ ಒಂದೇ ಒಂದು ಉದ್ದೇಶಕ್ಕೋಸ್ಕರ. ಏನಂತ ಹೇಳಿದ್ರೆ, ಇವತ್ತು ಜಗತ್ತಿನಲ್ಲಿ ಅತಿ ಹೆಚ್ಚು ತೈಲೋತ್ಪತ್ತಿಯನ್ನ ಅಥವಾ ಪೆಟ್ರೋಲ್ ಡೀಸೆಲ್ನ ಖನಿಜವನ್ನ ಇಟ್ಕೊಂಡಿರ್ತಕ್ಕಂಥ ಏಕೈಕ ರಾಷ್ಟ್ರ ಯಾವ್ದಾದ್ರು ಇದ್ರೆ ಅದು ವೆನಿಜುವೆಲಾ. ವೆನಿಜುವೆಲಾದಲ್ಲಿ ಇರುವಷ್ಟು ತೈಲ ಸಂಪತ್ತು ಜಗತ್ತಿನ ಯಾವ ರಾಷ್ಟ್ರಗಳ ಮೇಲೆ ಇಲ್ಲ. ಇವತ್ತು ಹಿಂದೆ ಅಮೆರಿಕ ಈ ವೆನಿಜುವೆಲಾದ ಇಡೀ ತೈಲ ಸಂಪತ್ತನ್ನ ತಲೆದಾಗಿಸ್ಕೊಳ್ಬೇಕು ಅಂತೇಳಿ 1998ನೇ ಇಸ್ವಿಗಿಂತ ಮುಂಚೆ, ಅಲ್ಲಿ ಮರಡೋನಾ ಸರ್ಕಾರ ಬರೋದಕ್ಕಿಂತ ಮುಂಚೆ ಅಮೆರಿಕಾದ ಕಂಪನಿಗಳು ಇಡೀ ವೆನಿಜುವೆಲಾದ ಆಯಿಲ್ ಬಿಸ್ನೆಸ್ ಅನ್ನ ಕಂಟ್ರೋಲ್ ಮಾಡ್ತಾ ಇದ್ರು. ಯಾವಾಗ ಯುಗೋ ಚಾವೆಸ್ 1998ನೇ ಇಸ್ವಿಯಲ್ಲಿ ವೆನಿಜುವೆಲಾದಲ್ಲಿ ಜನತೆಯ ಅಧಿಕಾರವನ್ನ ಪಡೆದು ಅಲ್ಲಿ ಅಧಿಕಾರವನ್ನು ನಡೆಸಕ್ಕೆ ಶುರು ಮಾಡಿದ್ರು. ಆವಾಗ ಯುಗೋ ಚಾವೆಸ್ ಹೇಳಿದ್ರು, ನಮ್ಮ ದೇಶದ ಖನಿಜ ಸಂಪತ್ತಿರ್ಲಿ, ನಮ್ಮ ದೇಶದ ತೈಲ ಸಂಪತ್ತಿರ್ಲಿ, ಅದನ್ನ ಬಳಕೆ ಮಾಡ್ಕೊಳ್ತಕ್ಕಂಥವ್ರು, ಅದರ ಅನುಭವಿಸೋರು ನಮ್ಮ ದೇಶದ ಜನ ಆಗಿರ್ಬೇಕು. ಅಮೆರಿಕದ ಕಂಪನಿಗೆ ಲಾಭ ಮಾಡೋದಕ್ಕೆ ನಾವು ಅವಕಾಶ ಮಾಡ್ಕೊಳ್ಳೋದಿಲ್ಲ. ಹಾಗಾಗಿ ಅಮೆರಿಕ ನಡೆಸ್ತಾ ಇರ್ತಕ್ಕಂಥ ಈ ಎಲ್ಲ ಕಂಪನಿಗಳನ್ನ, ಆಯಿಲ್ ಕಂಪನಿಗಳನ್ನ ನಾವು ವೆನಿಜುವೆಲಾದ ಜನತೆಗೆ ರಾಷ್ಟ್ರೀಕರಣ ಮಾಡ್ತೀವಿ ಅಂತ ಹೇಳಿ ಆ ರಾಷ್ಟ್ರೀಕರಣ ನೀತಿಯನ್ನು ಹಿಂಬೆಟ್ಟಿ ಎಲ್ಲ ಕಂಪನಿಗಳನ್ನ ರಾಷ್ಟ್ರೀಕರಣ ಮಾಡಿದ್ರು. ಅಲ್ಲಿ ಬರ್ತಕ್ಕಂಥ ಎಲ್ಲ ತೈಲೋತ್ಪತ್ತಿಯ ಲಾಭವನ್ನ ಅಲ್ಲಿಯ ಜನರ ಅಭಿವೃದ್ಧಿಗಾಗಿ ಅವರು ಬಳಸಿದ್ರು. ವೆನಿಜುವೆಲಾ ತಗೊಂಡಿರ್ತಕ್ಕಂಥ ಇಂಥ ತೀರ್ಮಾನದಿಂದ ಅಮೆರಿಕದ ಬಹುರಾಷ್ಟ್ರೀಯ ಕಂಪನಿಗಳಿಗೆ ಅತ್ಯಂತ ದೊಡ್ಡ ನಷ್ಟವಾಗಿ ಇವತ್ತು ಆ ನಷ್ಟವನ್ನು ಸರಿತೂಗಿಸಬೇಕು ಅಂತೇಳಿ ಅಮೆರಿಕದ ಅಧ್ಯಕ್ಷ ಟ್ರಂಪ್ ಇವತ್ತು ವೆನಿಜುವೆಲಾ ಮೇಲೆ ದಾಳಿಯನ್ನು ನಡೆಸಿದ್ದಾರೆ. ಒಂದನೇ ದಿನ ದಾಳಿ ನಡೆಸಿದಾಗ ಸುಮಾರು 100ಕ್ಕೂ ಹೆಚ್ಚಿನ ಸೈನಿಕರು, ನಾಗರಿಕರು ತಪ್ಪಿದ್ದಾರೆ. ನನಗೆ ಗೊತ್ತಿದೆ, ಯಾವುದೇ ಒಂದು ದೇಶದಲ್ಲಿ, ಒಂದು ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ನಾಗರಿಕ ಇನ್ನೊಬ್ರು ಮನೆಗೆ ಹೋಗ್ಬೇಕು ಅಂತ ಹೇಳಿದ್ರೆ ಅವ್ರು ಪರ್ಮಿಷನ್ ತಗೋಬೇಕು. ಅಂದ್ರೆ ಅಮೆರಿಕದ ಅಧ್ಯಕ್ಷರ ಸೈನ್ಯ ಏಕಾಏಕಿಯಾಗಿ ಜನತೆ ಆಯ್ಕೆ ಮಾಡಿರ್ತಕ್ಕಂಥ ಒಂದು ಸಾರ್ವಭೌಮ ರಾಷ್ಟ್ರದ ಮೇಲೆ ನುಗ್ಗಿ ಅವರು ಆ ಅಧ್ಯಕ್ಷರನ್ನ ಮತ್ತು ಅವ್ರ ಹೆಂಡತಿಯನ್ನ ಒತ್ಕೊಂಡು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಒಂದು ವಿಚಾರವನ್ನ ಭಾರತೀಯರಾಗಿ ನಾವು ಅರ್ಥ ಮಾಡ್ಕೋಬೇಕು. ನಾಳೆ ಭಾರತ ದೇಶ ಅಮೆರಿಕದ ನೀತಿಗೆ ವಿರುದ್ಧವಾಗಿ ಭಾರತದ ಜನತೆಯ ಹಕ್ಕುಗಳನ್ನ ಕಾಪಾಡೋದಕ್ಕೆ ನರೇಂದ್ರ ಮೋದಿ ಮುಂದಾದ್ರೆ ಇದೇ ಟ್ರಂಪ್ ನರೇಂದ್ರ ಮೋದಿಯನ್ನು ಒತ್ಕೊಂಡು ಹೋಗಲ್ಲ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಅವರಿಗೆ ಆಯಾಯ ದೇಶದ ಅಧ್ಯಕ್ಷರುಗಳು ಆಯಾಯ ದೇಶದ ಜನತೆ ಬಗ್ಗೆ ಮಾತಾಡಬಾರ್ದು, ಜನತೆ ಬಗ್ಗೆ ಕೆಲಸ ಮಾಡಬಾರ್ದು. ಬದಲಾಗಿ ಅವರು ಅಮೆರಿಕದ ಕಂಪನಿಗಳ ಲಾಭಕ್ಕೆ ಪೂರಕವಾಗಿ ತಲೆಬಾಗಿಸಬೇಕು. ಇವತ್ತು ಮತ್ತೊಂದು ಕಡೆ ವೆನಿಜುವೆಲಾದಲ್ಲಿ ಇರ್ತಕ್ಕಂಥ ಅತ್ಯಂತ ದೊಡ್ಡ ಆಯಿಲ್ ಬಿಸ್ನೆಸ್ ಅನ್ನ ಅಥವಾ ಆಯಿಲ್ ಅನ್ನ, ಕ್ರೂಡ್ ಆಯಿಲ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದು ರಷ್ಯಾ ಮತ್ತು ಚೀನಾ. ಇವತ್ತು ರಷ್ಯಾ ಮತ್ತು ಚೀನಾದ ಮೇಲೆ ನಿಯಂತ್ರಣವನ್ನು ಸಾಧಿಸಬೇಕು ಅಂತೇಳಿ ಇದನ್ನ ತನ್ನ ಉದ್ದೇಶಕ್ಕೋಸ್ಕರ ಟ್ರಂಪ್ ಬಳಕೆ ಮಾಡ್ತಾ ಇದ್ದಾರೆ. ನಾವು ಈ ಪ್ರತಿಭಟನೆ ಮೂಲಕ ಆಗ್ರಹ ಮಾಡೋದಿಷ್ಟೇ, ನೀವು ಮಾಡಿರ್ತಕ್ಕಂಥ ಈ ರಾಷ್ಟ್ರ ಇದೆಯಲ್ಲ, ಇದು ಅತ್ಯಂತ ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥದ್ದು, ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥದ್ದು. ಇದು ಅಂತಾರಾಷ್ಟ್ರೀಯ ಒಪ್ಪಂದಗಳಿಗೆ, ಅಂತಾರಾಷ್ಟ್ರೀಯ ನೀತಿಗೆ ವಿರುದ್ಧವಾಗಿರ್ತಕ್ಕಂಥದ್ದು, ಅಮೆರಿಕದ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ಹಂಗಾಗಿ ಆದಷ್ಟು ಬೇಗ ವೆನಿಜುವೆಲಾದ ಅಧ್ಯಕ್ಷನನ್ನ ಮತ್ತು ಆತನ ಫ್ಯಾಮಿಲಿಯನ್ನ ಬಿಡುಗಡೆ ಮಾಡಬೇಕು. ಜೊತೆಗೆ ನೀವು ಯಾವ ದಾಳಿಯನ್ನು ಮಾಡೋದಕ್ಕೆ ಹೊರಟಿದ್ದೀರಿ ಅದನ್ನು
ನಿಲ್ಲಿಸಿಲ್ಲ ಅಂತ ಹೇಳಿದ್ರೆ ಜಾಗತಿಕವಾಗಿ ಅದರ ಬೆಲೆಯನ್ನು ತೆರಬೇಕಾಗ್ತದೆ ಅಂತೇಳಿ ಎಚ್ಚರಿಸ್ತಾ ಇವತ್ತು ವೆನಿಜುವೆಲಾದ ಜೊತೆಗೆ ಭಾರತೀಯರು ಖಂಡಿತವಾಗೂ ಈ ಹಿಂದೆನೂ ಇದ್ರು, ಈಗಲೂ ಇದ್ದೇವೆ. ಯಾವ ಅಮೆರಿಕ, ಲ್ಯಾಟಿನ್ ಅಮೆರಿಕಾದ ರಾಷ್ಟ್ರಗಳ ಮೇಲೆ, ಅದು ಕ್ಯೂಬಾ ಇರಲಿ, ವೆನಿಜುವೆಲಾ ಇರಲಿ ಅಥವಾ ಇನ್ನಿತರ ರಾಷ್ಟ್ರಗಳ ಮೇಲೆ ಏನು ದಾಳಿ ಮಾಡಕೊಟ್ಟಿದೆ, ಆ ದಾಳಿಯನ್ನ ಕೂಡಲೇ ನಿಲ್ಲಿಸಬೇಕು ಅಂತೇಳಿ ಆಗ್ರಹಿಸಿ ಈ ಪ್ರತಿಭಟನೆಗೆ ಬಂದು ಭಾಗವಹಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸಿಪಿಎಂ ಪಕ್ಷದ ಪರವಾಗಿ ಅತ್ಯಂತ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸಿ ನನ್ನ ಮಾತು ಕೊಡ್ತಾ ಇದ್ದೀನಿ. ನಮಸ್ಕಾರ.